Okay, hello friends. So welcome to Shada Power of Trading. ಆಲ್ಮೋಸ್ಟ್ ನಾನು 1 ಮಂತ್ ಎಬೋನೇ ಆಯಿತು ಲೈವ್ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ. ಸಮ್ ಹೆಲ್ತ್ ಇಶ್ಯೂಸ್ ಇತ್ತು, ಹಾಗೆ ಸ್ವಲ್ಪ ಪವರ್ ಇಶ್ಯೂಸು ಸಹ ಇತ್ತು. ಹಾಗಾಗಿ ಲೈವ್ ಒಂದು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಇನ್ಮೇಲೆ ಒಂದು ವೀಕೆಂಡ್, ಒಂದು ಸಾಟರ್ಡೆ ಸಂಡೇ ಇರುತ್ತಲ್ವ, ಸೊ ಆ ವೀಕೆಂಡಲ್ಲಿ ಒಂದು ಹೊಸ ಪ್ರಯತ್ನ ಅಂತಲೇ ಹೇಳ್ತೀನಿ. ಯಾಕಂದರೆ ಲಾಸ್ಟ್ ವೀಕ್ನ ಒಂದು ಪರ್ಫಾರ್ಮೆನ್ಸ್, ಲಾಸ್ಟ್ ವೀಕ್ ಮಾರ್ಕೆಟ್ ಹೇಗಿತ್ತು, ಸೊ ಒಂದು ಸೈಡ್ ವೈಸ್ ಇತ್ತಾ, ಬುಲ್ಲಿಶ್ ಇತ್ತಾ, ಬೇರಿಶ್ ಇತ್ತಾ, ಸೊ ಅದರಲ್ಲಿ ನಾವು ಎಂಟ್ರಿ ತೊಗೊಂಡಿದ್ವಾ, ಸೊ ಎಲ್ಲಿ ಎಂಟ್ರಿ ತೊಗೊಂಡಿದ್ವಿ, ಏನಕ್ಕೆ ತೊಗೊಂಡ್ವಿ ಆ ಎಂಟ್ರಿ, ಸೊ ಆ ಎಂಟ್ರಿ ಪ್ರಕಾರ ಒಂದು ನಮಗೆ ಟಾರ್ಗೆಟ್ ಸಿಗ್ತಾ ಇಲ್ಲ, ಒಂದು ಲಾಸ್ಟ್ ಬುಕ್ ಮಾಡಿದ್ವಾ, ಲಾಸ್ಟ್ ವೀಕ್ ಏನು ಮಂಡೇ ಟು ಫ್ರೈಡೇ ಇಲ್ವಾ, ಹೋಲ್ ವೀಕ್ ಒಂದು ನಮ್ಮ ಮಾರ್ಕೆಟ್ನಲ್ಲಿ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ಸೊ ಇದು ಒಂದು ನನ್ನ ಸಣ್ಣ ಪ್ರಯತ್ನ. ನನಗೆ ಏನು ಮೀನ್ಸ್ ನಾನು ಎಲ್ಲಿ ಎಂಟ್ರಿ ತೊಗೊಂಡೆ, ಏನಕ್ಕೆ ಎಂಟ್ರಿ ತೊಗೊಂಡೆ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳೋಣ. ಮಾಹಿತಿ ಹೇಳಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಇನ್ನೊಂದು ಸ್ವಲ್ಪ ನಮ್ಮ ನಾಲೆಡ್ಜು ನಾವು ಬೆಟರಾಗಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಏನೇ ಒಂದು ಮಿಸ್ಟೇಕ್ಸ್ ಏನೇ ಇದ್ರೂ ಅದನ್ನು ಒಂದು ನಾವು ಕರೆಕ್ಷನ್ಸ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಸೊ ಈಗ ನೋಡ್ಕೋತಾ ಹೋಗೋಣ. ಒಂದು ಏನಂತಾರೆ, ಒಂದು ಲಾಸ್ಟ್ ವೀಕ್ನ ಪರ್ಫಾರ್ಮೆನ್ಸ್ ಒಂದು ನಾವು ನೋಡೋಣ. ಲಾಸ್ಟ್ ವೀಕ್ ಬಂದುಬಿಟ್ಟು 26th ಮಂಡೇ ಅಲ್ವಾ. ಸೊ ಮಂಡೇ ಹೇಗಿತ್ತು, ಸೊ ನಾನು ಯಾವಾಗಲೂ ಅಷ್ಟೇ ಒಂದು ನೆನ್ನೆ ಒಂದು ಈಗ ಮಂಡೇ ಅಂದರೆ ಒಂದು ಅದರ ಹಿಂದಿನ ದಿವಸ ಅದು ಫ್ರೈಡೆಯ ಒಂದು ಹೈ ಮತ್ತು ಲೋನ ನಾನು ಮೆನ್ಷನ್ ಮಾಡ್ಕೋತೀನಿ. ಅದರ ಪ್ರಕಾರ ಫ್ರೈಡೆಯ ಒಂದು ಯಾವುದು 26 ಅಂದರೆ 23rd ಹೈ ಆದಿತ್ತು, ಇಲ್ಲಿ ನೋಡ್ಬೋದು, ಮೆನ್ಷನ್ ಮಾಡ್ತೀನಿ. ಸೊ ಇದು ಒಂದು ಹೈ ಅದು 51,061. ಹಾಗೆ ಲೋ ಅಂತ ತೊಗೊಳ್ಳೋದಾದರೆ ಇಲ್ಲಿದೆ ನೋಡಿ, 50,881 ಒಂದು ಫ್ರೈಡೆಯ ಲೋ, ಮೀನ್ಸ್ 23rd ಆಗಸ್ಟಿಂದ ಫ್ರೈಡೆಯ ಲೋ. ಹಾಗೆ ಫ್ರೈಡೆಯ ಹೈ ಅದು 51,064. ಸೊ ಇದನ್ನು ನಾನು ಯಾವಾಗಲೂ ಅಷ್ಟೇ ಮೆನ್ಷನ್ ಮಾಡ್ಕೊತೀನಿ. ನಾನು ಯಾವಾಗಲೂ ಯೂಸ್ ಮಾಡೋದು ಒಂದು 5 ಮಿನಿಟ್ಸ್ ಟೈಮ್ ಫ್ರೇಮು, ಸೊ ನಿಮಗೆಲ್ಲ ಗೊತ್ತಿರುತ್ತೆ. ಈಗ ನೋಡೋದಾದರೆ ಅರೌಂಡ್ ಒಂದು ಮಾರ್ಕೆಟ್ ಎಲ್ಲಿ ಓಪನ್ ಆಯಿತು, ಒಂದು ಗ್ಯಾಪ್ ಅಪ್ ಅಂತಾನೆ ಹೇಳ್ಬೋದು. ಕ್ಲೋಸಿಂಗ್ ಕ್ಯಾಂಡ್ಲು ಬಂದುಬಿಟ್ಟು 50,960, ಯಾವುದು ಫ್ರೈಡೆಯ ಒಂದು ಕ್ಲೋಸಿಂಗ್ ಕ್ಯಾಂಡ್ಲು 960, ಅರೌಂಡು 51,100, 960 ಸ್ವಲ್ಪ ಅರೌಂಡ್ ಎಷ್ಟು ಆಯಿತು, 51,000 ಆಲ್ಮೋಸ್ಟ್ 120-160 ಪಾಯಿಂಟ್ಸ್ನ ಒಂದು ಗ್ಯಾಪ್ ಅಪ್ ಅಂತಲೇ ಅನ್ಬೋದು. ಓಕೆ ನೋಡಿ, ಅದು ಎಲ್ಲಿ ಓಪನ್ ಆಗಿದೆ, ನಿನ್ನೆ ಹೈ ಏನಿತ್ತು 51,060, ಅದನ್ನು ಇಲ್ಲಿ ಬ್ರೇಕ್ ಮಾಡಿದೆ. ಓಕೆ, ಬ್ರೇಕ್ ಮಾಡಿಕೊಂಡು ಫಸ್ಟ್ನೇ ಕ್ಯಾಂಡಲ್ ಏನಾಯಿತು, ಒಂದು ಗ್ಯಾಪ್ ಅಪ್ ಯಾರೆಲ್ಲ ಹೋಲ್ಡ್ ಮಾಡಿದ್ರಲ್ಲ, ಬುಲ್ಲಿಶ್ ಸೈಡು ಅವರೆಲ್ಲ ಯಾರೆಲ್ಲ ಹೋಲ್ಡ್ ಮಾಡಿರ್ತಾರಲ್ಲ ಒಂದು ಎಂಟ್ರಿ ತೊಗೊಂಡು BTSTನ, ಸೊ ಅವರಿಲ್ಲಿ ಬುಕ್ ಮಾಡಿಕೊಂಡ್ರು. ನಾವು ಒಂದು ಗ್ಯಾಪ್ ಫಿಲ್ಲಿಂಗ್ ಅಂತ ನೋಡ್ಬೋದಿತ್ತು. ಯಾವಾಗ ನೋಡ್ಬೋದಿತ್ತು ಅಂದರೆ ಈ 51,060 ಇದೆಯಲ್ಲ, ಅದು ಬ್ರೇಕ್ ಡೌನ್ ಆಗಿದ್ದರೆ ಇಲ್ಲಿ ನಾವು ಗ್ಯಾಪ್ ಫಿಲ್ಲಿಂಗ್ಗೆ ನೋಡ್ಬೋದಿತ್ತು. ಬಟ್ ಇಲ್ಲಿ ಏನಾಯಿತು, ಗ್ಯಾಪ್ ಬ್ರೇಕ್ ಡೌನ್ ಆಗಿಲ್ಲ, 51,060. ಸೊ ನನ್ನ ಯಾವಾಗಲೂ ಪ್ಲಾನ್ ಯಾವ ಥರ ಇರುತ್ತೆ ಅಂದರೆ ಆ ಥರ ಹೈನ ಒಳಗಡೆ ಬಂದಿದ್ದರೆ ನಾನು ಒಂದು ಗ್ಯಾಪ್ ಫಿಲ್ಲಿಂಗೇ ನೋಡ್ತಾ ಇದ್ದೆ. ಬಟ್ ಹೈಯಿಂದ ಒಳಗಡೆ ಬಂದಿಲ್ಲ. ಯಾವಾಗ ಈ 5 ಮಿನಿಟ್ಸ್ ಇದೆ ನೋಡಿ, ಯಾವಾಗ ಈ 5 ಮಿನಿಟ್ಸ್ನ ಕ್ಯಾಂಡ್ಲು ಬ್ರೇಕ್ ಆಯಿತು, ಸೊ ಅಲ್ಲಿ ನನ್ನ ಎಂಟ್ರಿ ಆಯಿತು. ಓಕೆ, ಅಲ್ಲಿ ನಾವು ಒಂದು ಎಂಟ್ರಿ ತೊಗೋಬೋದು. ಈ ಥರ ಒಂದು ಸ್ಮಾಲ್ ಎಸ್ಸಲ್ಲಿರುತ್ತೆ. ಓಕೆ, ಎಂಟ್ರಿ ತೊಗೊಂಡ್ರೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ನೋಡಿ, ಇಲ್ಲಿ 51,250 ಹತ್ರ. ಓಕೆ, 51,250 ಹತ್ರ ಒಂದು ರೆಸಿಸ್ಟೆನ್ಸ್ ಇದೆ. ಇಲ್ಲಿ ನಾವು ರೆಸಿಸ್ಟೆನ್ಸ್ ಇರೋದ್ರಿಂದ ರೆಸಿಸ್ಟೆನ್ಸ್ ಲೆವೆಲ್ ಆಲ್ಮೋಸ್ಟು ಎಲ್ಲರಿಗೂ ಗೊತ್ತಿರುತ್ತೆ, ಅಲ್ಲಿ ಒಂದು ರಿವರ್ಸಲ್ ಪಾಸಿಬಿಲಿಟೀಸ್ ಇದೆ ಅಂತ. ಸೊ ನಾವು ಅಲ್ಲಿ ರೆಸಿಸ್ಟೆನ್ಸ್ವರೆಗೂ ನಮ್ಮ ಟಾರ್ಗೆಟ್ ಇಟ್ಕೊಂಡ್ರೂ ಸಹ ಇಲ್ಲಿ ನಾವು ಆಲ್ಮೋಸ್ಟ್ ಎಷ್ಟು 1:2.9, 1:3ನೇ ಅನ್ಕೋಬೋದು. ಆಲ್ಮೋಸ್ಟ್ ನಾವು 1:2.5, 1:2.3 ಇಲ್ಲಿ ನಾವು ಬುಕ್ ಮಾಡ್ಕೋತೀವಿ ಒಂದು ರೆಸಿಸ್ಟೆನ್ಸ್ ಇರೋದ್ರಿಂದ. ಓಕೆ, ಇಲ್ಲಿ ಒಂದು ಪಾಸಿಬಿಲಿಟೀಸ್ ಇರುತ್ತೆ. ಯಾವಾಗ ಏನಪ್ಪ ಇದು ಈ ಟ್ರೇಡ್ನ ಲಾಜಿಕ್ ಅಂದರೆ, ಒಂದು ನೆನ್ನೆಯ ಹೈಯಿಂದ ಮೇಲೆ ಓಪನ್ ಆಯಿತು, ಒಂದು ಗ್ಯಾಪ್ ಅಪ್ ಓಪನ್ ಆಯಿತು. ಬಟ್ ಏನಂದರೆ ನೆನ್ನೆ ಹೈನ ಬ್ರೇಕ್ ಮಾಡಿಲ್ಲ. ಹಾಗೆ ಇವತ್ತಿನ ಹೈ ಏನಿತ್ತು ಮಂಡೇದು, ಅದನ್ನು ಬ್ರೇಕ್ ಮಾಡಿತು. ಸೊ ಬ್ರೇಕ್ ಮಾಡಿದಾಗ ಅಲ್ಲಿ ಒಂದು ನಮಗೆ ಒಂದು ಸ್ಮಾಲ್ ರಿಸ್ಕೂ ಸಹ ಇತ್ತು.
ಸ್ಮಾಲ್ ರಿಸ್ಕ್ ಯಾವಾಗ ಇರುತ್ತೆ ನಾವು ಅಲ್ಲಿ ಎಂಟ್ರಿ ತೊಗೋತೀವಿ. ಇಲ್ಲಿ ಒಂದು 51,240 250 ಈ ಥರ ಒಂದು ರೆಸಿಸ್ಟೆನ್ಸ್ ಇರೋದ್ರಿಂದ ಅಲ್ಲಿಂದ ಅಲ್ಲಿಗೆ ಆಲ್ಮೋಸ್ಟ್ ನಮಗೆ 1:2.5 ಇಲ್ಲಿ ನಾವು ಬುಕ್ ಮಾಡ್ತೀವಿ. ಸೊ ಇದು ಒಂದು ಟ್ರೇಡ್ನ ಲಾಜಿಕ್ಕು. ಆಮೇಲೆ ನೋಡ್ಬೋದು ಆಮೇಲೆ ಏನಾಗಿದೆ, ಇಲ್ಲಿ ಮಾರ್ಕೆಟು ಫುಲ್ಲು ಸೈಡ್ ವೇ ಬಿಹೇವ್ ಮಾಡಿದೆ. ಓಕೆ, ಸೈಡ್ ವೇ ಬಿಹೇವ್ ಮಾಡಿದೆ. ಮತ್ತು ನಾವಿಲ್ಲಿ ಡೌನ್ ಸೈಡ್ ಎಂಟ್ರಿ ಆಗಂತ ಇಲ್ಲಿ ಸಡನ್ನಾಗಿ ಇಲ್ಲಿ ಒಂದು ಇಲ್ಲಿ ಏನು ಅನ್ಬೋದು, ಇದನ್ನು ಈವ್ನಿಂಗ್ ಸ್ಟಾರ್ ಅಂತಲೇ ಅನ್ಬೋದು ಇದು ಕ್ಯಾಂಡಲ್. ಹಾಗಂತ ನಾವು ಸಡನ್ನಾಗೆ ನಾವು ಎಂಟ್ರಿ ತೊಗೊಳಕ್ಕೆ ಬರೋಲ್ಲ, ನೋಡಬೇಕಾಗತ್ತೆ. ಈವ್ನಿಂಗ್ ಸ್ಟಾರ್ ಅಂದರೆ ಅದೊಂದು ರಿವರ್ಸಲ್ಲು ಒಂದು ಇಂಡಿಕೇಟರ್ ಅಂತಲೇ ಅನ್ಬೋದು. ಈವ್ನಿಂಗ್ ಸ್ಟಾರ್ ಅನ್ನೋದು ಒಂದು ಬುಲ್ಲಿಶ್ ಕ್ಯಾಂಡಲ್, ಆಮೇಲೆ ಒಂದು ಡೋಜಿ ಕ್ಯಾಂಡಲ್, ಅದರ ಪಕ್ಕದಲ್ಲಿ ಒಂದು ಬೇರಿಶ್ ಕ್ಯಾಂಡಲ್ ಆದರೆ ಸೊ ಇದನ್ನು ನಾವು ಒಂದು ಈವ್ನಿಂಗ್ ಸ್ಟಾರ್ ಅಂತ ಅಂತೀವಿ. ಇದು ಒಂದು ರಿವರ್ಸಲ್ ಒಂದು ಇಂಡಿಕೇಟರ್ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮಗೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಮುಂದೆ ನಾನು ನಿಮಗೆ ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಎಲ್ಲಿ ರಿವರ್ಸಲ್ ಅಂತ, ನಾವು ಡೋಜಿ ಕ್ಯಾಂಡಲ್ ಅಂದರೆ ಏನು, ಬುಲ್ಲಿಶ್ ಕ್ಯಾಂಡಲ್ ಏನು, ಬೇರಿಶ್ ಕ್ಯಾಂಡಲ್ ಏನು, ಟ್ವೀಸರ್ ಟಾಪ್, ಟ್ವೀಸರ್ ಬಾಟಮ್, ಸೊ ಇದ್ರ ಬಗ್ಗೆ ಎಲ್ಲ ಮುಂದೆ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ನೋಡ್ಬೋದು ಮಾರ್ಕೆಟು ಏನಾಗಿದೆ, ಫುಲ್ ಒಂದು ಸೈಡ್ ವೇನೇ ಆಗಿದೆ. ಸೊ ನಾವು ಎಲ್ಲಿ ಪ್ಲ್ಯಾನ್ ಮಾಡಬೇಕು, ಏನೇ ಒಂದು ಪುಟ್ ಸೈಡ್ ಪ್ಲ್ಯಾನ್ ಮಾಡಬೇಕಂದ್ರೂ ಇವತ್ತಿನ ಲೋ ಮೀನ್ಸ್ ಯಾವುದು ಮಂಡೆಯ ಒಂದು ಲೋ ಬ್ರೇಕ್ ಆಗೋವರೆಗೂ ನಾವಿಲ್ಲಿ ವೆಯ್ಟ್ ಮಾಡಬೇಕಿತ್ತು. ಬ್ರೇಕ್ ಆದರೆ ಮಾತ್ರ ನಾವಿಲ್ಲಿ ಏನೊಂದು ಗ್ಯಾಪ್ ಪೆಂಡಿಂಗ್ ಇದೆ ಅಲ್ವಾ, ಇಲ್ಲಿವರೆಗೂ ಆ ಗ್ಯಾಪ್ ಪೆಂಡಿಂಗಿಗೆ ನಾವಿಲ್ಲಿ ಒಂದು ಪ್ಲ್ಯಾನ್ ಮಾಡ್ಬೋದಿತ್ತು. ಬಟ್ ನೀವಿಲ್ಲಿ ನೋಡ್ಬೋದು ಆ ಓಲ್ಡ್ ಡೇ ಇದೊಂದು ನಮಗೆ ಏನಿದು ಬುಲ್ಲಿಶ್ ಮೂವ್ ಕೊಟ್ಟಿದೆ. ಅದಾದಮೇಲೆ ಫುಲ್ಲು ಮಾರ್ಕೆಟ್ ಓವರಾಲ್ ಒಂದು ಸೈಡ್ ವೇನೇ ಆಗಿದೆ. ಇದು ಒಂದು 26th ಮೀನ್ಸ್ ಒಂದು ಮಂಡೆಯ ಇದೊಂದು ಮಂಡೆಯ ಒಂದು ಮಾರ್ಕೆಟು ಇದಂತ ಹೇಳ್ಬೋದು. ಯಾವ ಥರ ಮಾರ್ಕೆಟು ವರ್ಕ್ ಆಯಿತು ಅಂತ ಒಂದು ಬ್ಯಾಂಕ್ ನಿಫ್ಟಿಯಲ್ಲಿ. ಅದೇ ಥರ ಎಗೇನ್ ನಾವು ಮತ್ತೆ ಇಲ್ಲಿ ಏನು ಮಾಡ್ಕೋತೀವಿ, ಮತ್ತು ಒಂದು ಹೈ ಮತ್ತು ಲೋನ ನಾವಿಲ್ಲಿ ಮೆನ್ಷನ್ ಮಾಡ್ಕೋತೀವಿ. ಓಕೆ, ಇದನ್ನು ಐ ಅಂತ ನಾವು ಮೆನ್ಷನ್ ಮಾಡಿಕೊಂಡ್ರೆ ಓಕೆ, ಇಲ್ಲಿ ಲೋ, ಇದು ಹೈ ಮತ್ತು ಇದು ಲೋ ಅಂತ ನಾವು ಮೆನ್ಷನ್ ಮಾಡಿಕೊಂಡಾಗ ಓಕೆ, ನೀವಿಲ್ಲಿ ನೋಡ್ಬೋದು ಇಲ್ಲಿ ನಮಗೆ ಒಂದು ಗ್ಯಾಪು ಪೆಂಡಿಂಗ್ ಇದೆ ಅಲ್ವಾ. ಸೊ ಇಲ್ಲಿ ನಾವೇನು ಮಾಡ್ಕೋಬೇಕಾಗತ್ತೆ, ಈ ಗ್ಯಾಪನ್ನ ನಾವಿಲ್ಲಿ ಸೊ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅದು ಆವತ್ತೇ ಆದರೂ ಗ್ಯಾಪ್ ಅದು ಫಿಲ್ ಆಗ್ಬೋದು, ನೆಕ್ಸ್ಟ್ ಡೇ ನೆಕ್ಸ್ಟ್ ವೀಕ್ ಯಾವಾಗಾದರೂ ಗ್ಯಾಪ್ ಫಿಲ್ ಮಾಡ್ಬೋದು. ಬಟ್ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು. ಸೊ ಅದೇ ಥರ ಮಾರ್ಕೆಟ್ ಎಲ್ಲಿ ಓಪನ್ ಆಯಿತು ಇಲ್ಲಿ ನೋಡಿ. ಓಕೆ, ಇಲ್ಲಿ ಎಕ್ಸಾಕ್ಟು 51,180 170 ಅದು ಎಲ್ಲಿ, ಈ ಒಂದು ಏನಿದೆ ನೆನ್ನೆ ಒಂದು ಟ್ರೇಡಿಂಗ್ ಝೋನ್ ಏನಿತ್ತು ನೋಡಿ, ಯಾವುದು ಸೋಮವಾರದ ಒಂದು ಟ್ರೇಡಿಂಗ್ ಝೋನ್ನ ಮಧ್ಯ ಇಲ್ಲಿ ಓಪನ್ ಆಯಿತು. ಓಕೆ, ಅರೌಂಡ್ ಓಪನ್ ಆಗಿ ಇಲ್ಲಿ ನೋಡಿ ಫಸ್ಟ್ನೇ ಕ್ಯಾಂಡಲ್ ಏನಾಯಿತು, ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಕ್ಯಾಂಡಲ್ ಆಯಿತು. ಇಲ್ಲಿ ಬೈಯರ್ಸು ಸೆಲ್ಲರ್ಸು ಇಬ್ರಿಗೂ ಸ್ವಲ್ಪ ಫಸ್ಟ್ನೇ ಕ್ಯಾಂಡಲ್ ಇಲ್ಲಿ ಸ್ವಲ್ಪ ಟ್ರ್ಯಾಪ್ ಮಾಡ್ತು. ಓಕೆ, ಆಮೇಲೆ ಏನಾಯಿತು, ಇಲ್ಲಿ ನಾವು ಏನು ಮಾಡ್ಕೋತೀವಿ, ಇಲ್ಲಿ ಒಂದು ಹೈ ಮತ್ತು ಇಲ್ಲಿ ಒಂದು ಲೋನ ಮಾರ್ಕ್ ಮಾಡ್ಕೋತೀವಿ. ಓಕೆ, ಫಸ್ಟ್ ಏನಾಯಿತು, ಒಂದು ಬುಲ್ಲಿಶ್ ಕ್ಯಾಂಡಲ್ ಆಗಿ ಸ್ವಲ್ಪ ಇಲ್ಲಿ ಬ್ರೇಕ್ಔಟ್ ಕೊಡೋ ಥರ ಮಾಡ್ತು. ಸೊ ಬ್ರೇಕ್ಔಟ್ ಕೊಡೋ ಥರ ಮಾಡಿ ಏನಾಯಿತು, ಅಲ್ಲಿ ಒಂದು ರಿವರ್ಸಲ್ ಆಯಿತು. ಸೊ ರಿವರ್ಸಲ್ ಆದಾಗ ನಾವು ಬೇಕಾದ್ರೆ ಆರಾಮ್ಸೆ ಇಲ್ಲಿ ಒಂದು ಪ್ಲ್ಯಾನ್ ಮಾಡ್ಬೋದು. ಯಾವಾಗ ಒಂದು ಸ್ಟ್ರಾಂಗ್ ಈ ಥರ ಒಂದು ರಿವರ್ಸಲ್ ಆಯಿತು ಅಂದಾಗ ಒಂದು ಬೇರಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಅಂತಲೇ ಅನ್ಬೋದು. ಯಾಕಂದರೆ ಫಸ್ಟ್ನೇ ಕ್ಯಾಂಡಲ್ ಏನಿದು ಬುಲ್ಲಿಶ್ ಇತ್ತು, ಸೊ ಅದನ್ನು ಒಂದು ಫಸ್ಟ್ನೇ ಕ್ಯಾಂಡಲ್ ಬುಲ್ಲಿಶ್ ಕ್ಯಾಂಡಲ್ನ ಇಲ್ಲಿ ಬ್ರೇಕ್ ಮಾಡಲಿಲ್ಲ. ಓಕೆ, ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ನ ಇಲ್ಲಿ ಬ್ರೇಕ್ ಮಾಡಲಿಲ್ಲ. ಯಾವಾಗ ಲೋ ಬ್ರೇಕ್ ಆಯಿತು, ಸೊ ಅಲ್ಲಿ ಏನಾಗುತ್ತೆ, ನಮ್ಮ ಒಂದು ಲಾಸು, ನಾವಿಲ್ಲಿ ಎಂಟ್ರಿ ತೊಗೊಂಡ್ರು ನಮ್ಮ ಲಾಸ್ ಏನಾಗುತ್ತೆ, ಒಂದು ಸಣ್ಣ ಲಾಸ್ ಇರುತ್ತೆ ಇಲ್ಲಿ. ಓಕೆ ನೋಡಿ, ಸಣ್ಣ ಲಾಸು. ಇಲ್ಲಿವರೆಗೂ ನೀವು ನೋಡ್ಬೋದು ಒಂದು ಗ್ಯಾಪ್ ಏನಿತ್ತು, ಯಾವುದು ಮಂಡೇ ಒಂದು ಗ್ಯಾಪ್ ಏನಿತ್ತು. ಸೊ ಗ್ಯಾಪ್ ಫಿಲ್ಲಿಂಗ್ ಅಂತ ನೀವು ಆರಾಮ್ಸೆ ಪ್ಲ್ಯಾನ್ ಮಾಡಿದ್ರು ಇಲ್ಲಿ ನೋಡ್ಬೋದು 1:5. ಓಕೆ, ಆರಾಮ್ಸೆ ಒಂದು 70-80 ಪಾಯಿಂಟ್ಸು ನಾವಿಲ್ಲಿ ಕ್ಯಾಪ್ಚರ್ ಮಾಡ್ಬೋದು ಮಾರ್ನಿಂಗ್ಗೆ. ಇದು ಒಂದು ಯಾಕೆಂದರೆ ನಾನು ಯಾವಾಗಲೂ ಮಾರ್ನಿಂಗ್ ಟ್ರೆಂಡ್ನ ನಾನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಮಾರ್ನಿಂಗ್ ಒಂದು ಕ್ಲಿಯರ್ ಡೈರೆಕ್ಷನ್ ಅಂತ ನಮಗೆ ಸಿಗುತ್ತೆ ಮಾರ್ಕೆಟು ಯಾವ ಕಡೆ ಹೋಗುತ್ತೆ ಅಂತ. ಸಮ್ಟೈಮ್ಸ್ ಮಾರ್ನಿಂಗು ಒಂದು ಸೈಡ್ ವೇ ಮಾರ್ಕೆಟೇ ಆಗುತ್ತೆ, ಸ್ವಲ್ಪ ಅದನ್ನು ನೋಡ್ಕೋಬೇಕು. ಆಲ್ವೇಸು ಮಾರ್ನಿಂಗೇ ನಮಗೆ ಓಕೆ ಕ್ಲಿಯರ್ ಡೈರೆಕ್ಷನ್ ಸಿಗುತ್ತೆ, ಮಾರ್ನಿಂಗೇ ಕೂತ್ಕೊಳ್ಳೋಣ, ಫಸ್ಟ್ನೇ ಕ್ಯಾಂಡ್ಲಿಗೆ ಕೂತ್ಕೊಳ್ಳೋಣ, ಸೆಕೆಂಡ್ನೇ ಕ್ಯಾಂಡ್ಲಿಗೆ ಕೂತ್ಕೊಳ್ಳೋಣ, ತಪ್ಪು. ಬಟ್ ನೋಡ್ಕೋಬೇಕು, ಅಲ್ಲಿ ಪ್ರಾಬಬಿಲಿಟೀಸ್ ಇತ್ತು, ನಮಗೆ ಟ್ರೇಡಿಂಗ್ ಎಂಟ್ರಿ ತೊಗೊಳೋಕ್ಕೆ ಚಾನ್ಸಸ್ ಇತ್ತು ಅಂದರೆ ಟ್ರೈ ಮಾಡ್ಬೋದು. ಒಂದು ರಿಸ್ಕ್ ಅನ್ನೋದು ಯಾವಾಗಲೂ ಕಮ್ಮಿ ಇರಬೇಕು. ಓಕೆ ನೋಡಿ,
ಯಾವಾಗ ಇಲ್ಲಿ ಬ್ರೇಕ್ ಆಯಿತು 5 ಮಿನಿಟ್ಸು, ಇಲ್ಲಿ ನೀವು ಗ್ಯಾಪ್ ಫಿಲ್ಲಿಂಗ್ಗೆ ಆರಾಮಾಗಿ ನೋಡಿದ್ರು ಇಲ್ಲಿ ಏನಾಗುತ್ತೆ, ಇಲ್ಲಿ ನಿಮಗೆ ಒಂದು ಗ್ಯಾಪ್ ಫಿಲ್ ಆಗಿದೆ. 1 2 3 ಆಲ್ಮೋಸ್ಟ್ 3 ಕ್ಯಾಂಡಲಲ್ಲೇ ಇಲ್ಲಿ ನಮಗೆ ಗ್ಯಾಪ್ ಫಿಲ್ ಆಗಿದೆ. ಆಮೇಲೆ ಏನಾಯಿತು ಮಾರ್ಕೆಟ್ ಅಂತ ನೋಡೋದಾದರೆ, ಓಕೆ ಇದನ್ನು ರಿಮೂವ್ ಮಾಡೋಣ. ಓಕೆ ನೋಡಿ, ಆಮೇಲೆ ಏನಾಯಿತು ಮಾರ್ಕೆಟು, ಇಲ್ಲೇನಾಯಿತು, ಓಕೆ ಒಂದು ಫಸ್ಟಿಗೆ ನಮಗೆ ಇಲ್ಲಿ ಟ್ರೇಡ್ ನಮಗೆ ಮುಗ್ದೋಯ್ತು. ಓಕೆ ಇಲ್ಲಿ ನಮಗೆ ಟ್ರೇಡು ಮುಗ್ದೋಯ್ತು. ಆಮೇಲೆ ಏನು ಮಾಡ್ತು, ಇವತ್ತಿನ ಹೈ ಏನಿತ್ತು ಮಂಡೇ ಹೈ, ಬ್ರೇಕ್ಔಟ್ ಏನೋ ಕೊಡ್ತು, ಇಲ್ಲಿ ಬ್ರೇಕ್ಔಟ್ ಕೊಟ್ಬಿಟ್ಟು ಬಯರ್ಸ್ಗೆ ಎಂಟ್ರಿ ಕೊಡ್ತು. ಬಟ್ ಏನು ಮಾಡ್ತು, ಇಲ್ಲಿ ಬಯರ್ಸ್ನ ಟ್ರ್ಯಾಪ್ ಮಾಡ್ತು. ಓಕೆ ಟ್ರ್ಯಾಪ್ ಮಾಡಿದಾಗ ನಾವಿಲ್ಲಿ ಲೋ ಅಗೇನ್ ಮತ್ತು ಇವತ್ತಿನ ಲೋ ಇಲ್ಲಿ ಹೈ ಅಂತ ನಾವಿಲ್ಲಿ ಮೆನ್ಷನ್ ಮಾಡ್ಕೋತೀವಿ. ಅಗೇನ್ ನಾವಿಲ್ಲಿ ಮೆನ್ಷನ್ ಮಾಡ್ಕೋಬೇಕು, ಲೋ ಮತ್ತು ಹೈ. ಸೊ ಇಲ್ಲಿ ನೀವು ಮೆನ್ಷನ್ ಮಾಡ್ಕೊಳ್ಳಿ. ಮೆನ್ಷನ್ ಮಾಡ್ಕೊಂಡಾಗ ಇಲ್ಲಿ ಏನಾಯಿತು, ಐನ ಬ್ರೇಕ್ ಮಾಡ್ತು ಫಸ್ಟ್ನೇ ಕ್ಯಾಂಡ್ಲಿಗೆ ಬ್ರೇಕ್ಔಟ್. ಓಕೆ ಇಲ್ಲಿ ಬ್ರೇಕ್ಔಟ್ ಕ್ಯಾಂಡಲಲ್ಲಿ ಎಂಟ್ರಿ ತೊಗೊಳಕ್ಕೆ ಬರಲ್ಲ. ಕೆಲವರು ಸ್ಕಾಲ್ಪಿಂಗ್ ಮಾಡೋರು ಸಡನ್ಸಿ, ಯಾಕೆಂದರೆ ಅವರು 1 ಮಿನಿಟ್ ಟೈಮ್ ಫ್ರೇಮ್ ಅಂತ ಇಟ್ಕೊಂಡಿರ್ತಾರೆ. ಸೊ ಇಲ್ಲಿ ಅವರು ಬ್ರೇಕ್ ಆಗ್ತಿದ್ದಂಗೆ ತೊಗೊಂಡ್ರು, ಅವ್ರಿಗೆ ಒಂದು 20-30 ಪಾಯಿಂಟ್ ಸಿಕ್ಕಿರುತ್ತೆ. ಸೊ ಸ್ಕಾಲ್ಪಿಂಗ್ ಅವ್ರದ್ದು ಮುಗಿಯುತ್ತೆ. ಬಟ್ ಒಂದು ರಿಟೆಸ್ಟಿಗೆ ಎಂಟ್ರಿ ಮಾಡೋರು ಏನು ಮಾಡ್ತಾರೆ, ಈ ರೆಡ್ ಕ್ಯಾಂಡಲ್ ಏನಿದೆ, ಓಕೆ ಈ ರೆಡ್ ಕ್ಯಾಂಡಲ್ ಏನಿದೆ, ಸೊ ಇದು ಒಂದು ರಿಟೆಸ್ಟ್ ಕ್ಯಾಂಡಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಎಂಟ್ರಿ ತೊಗೋತಾರೆ. ಇಲ್ಲಿ ಎಂಟ್ರಿ ತೊಗೊಂಡು ಅವರು ಸ್ಟಾಪ್ ಲಾಸ್ ಎಲ್ಲಿರ್ತಾರೆ, ಇಲ್ಲಿ ಯಾವುದು ಒಂದು ಬುಲ್ಲಿಶ್ ಕ್ಯಾಂಡಲ್ ಏನಿತ್ತಲ್ವ, ಸೊ ಈ ಥರ ಫಸ್ಟೇ ಕ್ಯಾಂಡಲಿಗೆ ಇಲ್ಲಿ ಇಡ್ತಾರೆ. ಸೊ ಅರೌಂಡ್ ಇಲ್ಲಿ ಒಂದು ನೆನ್ನೆ ಹೈವರೆಗೂ ಅಂತ ಇಲ್ಲಿ ಟಾರ್ಗೆಟ್ ಅಂತ ನಾವು ನೋಡಿದ್ರು. ಬಟ್ ಏನು ಮಾಡ್ತೀವಿ, ಇಲ್ಲಿ ಅವ್ರನ್ನ ಬೈ ಸೈಡ್ ಅವ್ರನ್ನ ಟ್ರ್ಯಾಪ್ ಮಾಡಿದೆ ಮಾರ್ಕೆಟು. ಓಕೆ ಇಲ್ಲಿ ಒಂದು ಎಲ್ಲರ ಒಂದು SL ಸಹ ಇಲ್ಲಿ ಹಿಟ್ಟಾಗಿದೆ. ಯಾಕಂದರೆ ಒಂದು ಟ್ರ್ಯಾಪ್ ಮಾಡಿದೆ, ಒಂದು ರಿಟೆಸ್ಟ್ ಕ್ಯಾಂಡಲಿಗೆ ಇಲ್ಲಿ ಎಂಟ್ರಿ ಅಂತ ತೊಗೊಂಡು ಇದು ಮೂವ್ಮೆಂಟ್ ಕೊಟ್ಬಿಟ್ಟು ಇಲ್ಲಿ ಟ್ರ್ಯಾಪ್ ಮಾಡಿದೆ. ಸೊ ಟ್ರ್ಯಾಪ್ ಮಾಡಿಬಿಟ್ಟು ಹೇಗೇನು ಒಂದು ಫಾಲ್ ಆಗಿದೆ, ಇಲ್ಲಿ ಟ್ರ್ಯಾಪ್ ಮಾಡಿದೆ ಬಯರ್ಸ್ನ. ಸೊ ಇಲ್ಲಿ ನಾವೇನೂ ಮಾಡೋಕ್ಕೆ ಬರಲ್ಲ. ಸೊ ಇದನ್ನು ನೋಡಬೇಕು, ಒಂದು ರಿಟೆಸ್ಟ್ ಆಗಿದೆ ಅಂತ ತಕ್ಷಣ ಮಾರ್ಕೆಟ್ ಏನಾಗಬೇಕು, ಓಕೆ ಈ ಕ್ಯಾಂಡ್ಲನ್ನ ನಾವು ರಿಟೆಸ್ಟ್ ಅಂದರೆ ಮಾರ್ಕೆಟ್ ಅಟ್ಲೀಸ್ಟ್ ಹಿಂಗೆ ಬಂದು ಈ ಥರ ಒಂದು ಮೂವ್ನ ಕೊಡಬೇಕು. ಇಲ್ಲೇನಾಯಿತು, ಇಲ್ಲಿ ಆಗಿಲ್ಲ ನೋಡಿ, ರಿಟೆಸ್ಟ್ ಆಗಿಲ್ಲ, ಒಂದು ರಿವರ್ಸ್ ಕ್ಯಾಂಡಲ್ ಆಯಿತು, ಒಂದು ಬೇರಿಶ್ ಕ್ಯಾಂಡಲ್ ಆಯಿತು. ಸೊ ಇಲ್ಲಿ ನಾವು ತಿಳ್ಕೊಬೇಕು, ಇಲ್ಲಿ ನಾವು ಟ್ರ್ಯಾಪ್ ಆಗಿದ್ದೀವಿ ಅಂತ. ಸೊ ಇಲ್ಲಿ ನಮ್ಮ SL ಏನಿದೆ ನಾವಲ್ಲಿ ಕೊಟ್ಕೊಬಿಡ್ಬೇಕು. ಬಟ್ ಆಮೇಲೆ ಏನಾಗಿದೆ ನೋಡಿ, ಓಕೆ ಇಲ್ಲೇನಾಯಿತು, ಬೇರಿಶ್ ಆಯಿತು, ಬೇರಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಆಯಿತು ಅಂತೇಳ್ಬಿಟ್ಟು ಇಲ್ಲಿ ಓಕೆ ಇಲ್ಲೊಂದು ಗ್ಯಾಪ್ ಫಿಲ್ ಆಗಿದೆ, ತೆಗ್ಬೇಡ. ಓಕೆ ಇಲ್ಲಿ ನೋಡಿ, ಇಲ್ಲಿ ಲೋ ಅಂತ ನಾವು ಇಲ್ಲಿ ಮೆನ್ಷನ್ ಮಾಡ್ಕೊಂಡ್ವಿ ಮಾರ್ನಿಂಗ್ಗೆ. ಇಲ್ಲಿ ಏನಾಯಿತು, ಮಾರ್ನಿಂಗ್ಗೆ ಇದನ್ನು ಒಂದು ನಾವು ಲೋ ಅಂತ ಮೆನ್ಷನ್ ಮಾಡ್ಕೊಂಡಾಗ, ಓಕೆ ಬಟ್ ಇಲ್ಲಿ ಏನಾಯ್ತು ನೋಡಿ, ಇಲ್ಲೂ ಅಷ್ಟೇ ಒಂದು ಲೋ ಬ್ರೇಕ್ ಆಗಿದೆ ಅಂತೇಳಿ ಇಲ್ಲಿ ಸಹ ಸ್ವಲ್ಪ ಸೆಲ್ಲರ್ಸ್ನು ಟ್ರ್ಯಾಪ್ ಮಾಡೋದು ಉಂಟು, ಮೋಸ್ಟ್ಲಿ ಮಾಡಿರುತ್ತೆ ಇಲ್ಲಿ. ಓಕೆ ಸೊ ಇಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ, ಇಲ್ಲೂ ಸಹ ಸೆಲ್ಲರ್ಸ್ ಟ್ರ್ಯಾಪ್ ಆಗ್ತಾರೆ. ಆಮೇಲೆ ಬೇಕಂದ್ರೆ ನಾವು ನೋಡ್ಕೋಬೇಕು, ಇಲ್ಲಿ ಏನಾಯಿತು, ಇಲ್ಲಿ ಒಂದು ಡೌನ್ ಸೈಡ್ ನಮಗೆ ಸಿಕ್ಕಿದ್ರು, ಕಂಟಿನ್ಯೂ ರ್ಯಾಲಿ ಸಿಕ್ಕಿದ್ರು ನಾವು ಇನ್ನೂ ಸ್ವಲ್ಪ ಡೌನ್ ಸೈಡೇ ನಾವು ನೋಡ್ಬೋದಿತ್ತು. ಬಟ್ ಇಲ್ಲಿ ಅಗೇನ್ ಒಂದು ಟ್ರ್ಯಾಪ್ ಆಗಿರೋದ್ರಿಂದ ಇಲ್ಲಿ ಒಂದು ಏನಾಗಿದೆ ನೋಡಿ, ಒಂದು ಡಬಲ್ ಬಾಟಮ್ ಥರ ಆಗಿದೆ. ಓಕೆ ಇಲ್ಲಿ ಒಂದು ಬಾಟಮ್, ಇಲ್ಲಿ ಒಂದು ಬಾಟಮ್, ಒಂದು ಡಬಲ್ ಬಾಟಮ್ ಥರ ಆಗಿರೋದ್ರಿಂದ ಸೊ ಇಲ್ಲಿ ನಾವು ಇನ್ನೂ ಒಂದು ಬೇಕಾದ್ರೆ ಡಬಲ್ ಬಾಟಮ್ ಆಗಿದೆ ಅಂತ ಸೊ ಒಂದು ನಾವು ಪ್ಲ್ಯಾನ್ನ ಮಾಡ್ಬೋದು. ಯಾವ ಥರ ಅಂದರೆ, ಸೊ ಒಂದು ಯಾವಾಗ ಡಬಲ್ ಬಾಟಮ್ ಆಗಿ ಒಂದು ಕ್ಯಾಂಡಲ್ ಆಯಿತು, ಒಂದು ಬುಲ್ಲಿಶ್ ಕ್ಯಾಂಡಲ್, ಸ್ವಲ್ಪ ಇಲ್ಲಿ ನೋಡ್ಬೋದು. ಬಟ್ ಇಲ್ಲಿ ಸ್ವಲ್ಪ ನಮಗೆ ಲಾಸ್ ಅನ್ನೋದು ಜಾಸ್ತಿ ಆಗುತ್ತೆ, ಸ್ವಲ್ಪ ಒಂದು 35 ಪಾಯಿಂಟ್ಸ್ ಎಬೋ ಆಗುತ್ತೆ. ಈಗ ನಾವು ಇಲ್ಲಿವರೆಗೂ ಇವತ್ತಿನ ಹೈ ಏನಿತ್ತು ಅಲ್ಲಿವರೆಗೂ ನಾವು ಅಟ್ಲೀಸ್ಟ್ ಪ್ಲ್ಯಾನ್ ಮಾಡ್ಬೋದು. ಓಕೆ ಪ್ಲ್ಯಾನ್ ಮಾಡಿದ್ರು ಸಹ ಇಲ್ಲಿ ನಮಗೆ ಆಲ್ಮೋಸ್ಟ್ 1:2.6, ಯಾಕಂದರೆ ಒಂದು ರೀಸನ್ನು ಒಂದು ಡಬಲ್ ಬಾಟಮ್ ಆಯಿತು, ಟ್ರ್ಯಾಪ್ ಆಗಿದೆ, ಸೆಲ್ಲರ್ಸ್ ಟ್ರ್ಯಾಪ್ ಆಗಿ ಒಂದು ಡಬಲ್ ಬಾಟಮ್ ಆಗಿರೋದ್ರಿಂದ. ಸೊ ಅದನ್ನು ನೋಡ್ಕೋಬೇಕು. ಅದೇ ಹೇಳಿದ್ನಲ್ಲ ನಾನು ಮುಂದೆ, ಒಂದು ಡಬಲ್ ಬಾಟಮ್ ಅಂದರೆ ಏನು, ಟ್ರಿಪಲ್ ಬಾಟಮ್, ಟ್ರಿಪಲ್ ಟಾಪ್, ಇವೆಲ್ಲ ಇದ್ದಾವೆ ಸ್ವಲ್ಪ ಇಂಡಿಕೇಟರ್ಸು. ಅವೆಲ್ಲ ಸ್ವಲ್ಪ ಸಿಂಪಲಾಗಿ ನಾವು ನೋಡ್ಕೊಂಬಿಟ್ರೆ ಸ್ವಲ್ಪ ಆಲ್ಮೋಸ್ಟ್ ನಾವು ಒಂದು ಲಾಸಿಂದ ಆಲ್ಮೋಸ್ಟ್ ಸ್ವಲ್ಪ ಪ್ರಾಫಿಟ್ ಕಡೆನೇ ನಾವು ಟ್ರೈ ಮಾಡ್ಕೋಬೋದು, ಸ್ವಲ್ಪ ಬೇಗನೆ ನಾವು ಇಲ್ಲಿ ಗೆಸ್ ಮಾಡೋದು ತಿಳ್ಕೊಂಡಾಗ. ಆಮೇಲೆ ನೋಡಿ ಕಂಟಿನ್ಯೂ ಒಂದು ಬುಲ್ಲಿಶ್ ಮಾರ್ಕೆಟೇ ಸಿಕ್ಕಿದೆ, ರೆಸಿಸ್ಟೆನ್ಸ್ ಝೋನು. ಮತ್ತು ನೆನ್ನೆ ಹೈನೂ ಸಹ ಬ್ರೇಕ್ ಮಾಡಿದೆ, ನೆನ್ನೆ ಹೈನೂ ಬ್ರೇಕ್ ಮಾಡಿಬಿಟ್ಟು ಅದು ಸೋಮವಾರದ್ದು ಬ್ರೇಕ್ ಮಾಡಿಬಿಟ್ಟು ಹೋಗಿದೆ ನೋಡಿ. ಸೊ ಬೇಡ, ನಾವು ಇಷ್ಟಿಷ್ಟೇ 1:2, 1:3ನೇ ಇಟ್ಕೊಂಡು ನಾವು ಟ್ರೈ ಮಾಡಬೇಕು. ಆಮೇಲೆಲ್ಲ ಏನಾಯಿತು ಮಾರ್ಕೆಟ್ ನೋಡೋದಾದರೆ ಫುಲ್ಲು ಒಂದು ಸೈಡ್ ವೇ ಬಿಹೇವ್ ಮಾಡಿದೆ. ಓಕೆ ಇದು ಆಗಿತ್ತು ಒಂದು ಮಂಗಳವಾರದ ಒಂದು ಪ್ಲ್ಯಾನು.
ನೀವು ಸ್ವಲ್ಪ ಈ ರೀತಿ ನೀವು ನೋಡಿಕೊಂಡಾಗ ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನೀವು ನೋಡಿಕೊಂಡಾಗ ಸ್ವಲ್ಪ ಬೆಟರ್, ಇನ್ನೂ ಸ್ವಲ್ಪ ಇಂಪ್ರೂವೈಸೇಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಡಬಲ್ ಇಲ್ಲಿ ನೋಡಿ, ಒಂದು ನಮಗೆ ಏನು ಸಿಕ್ತು ಇಲ್ಲಿ ನೋಡೋಕ್ಕೆ, ಒಂದು ಡಬಲ್ ಬಾಟಮ್. ಹಾಗೆ ಇಲ್ಲಿ ಸೋಮವಾರದ ನೋಡೋದಾದರೆ ಒಂದು ಒಂದು ಈವ್ನಿಂಗ್ ಸ್ಟಾರ್ ಅಂತಲೇ ಅನ್ಬೋದು. ಓಕೆ, ಸೊ ಇಲ್ಲಿ ನಮಗೆ 2 ಥರದ ಇಂಡಿಕೇಟರ್ ನೋಡೋಕೆ ಸಿಕ್ತು, ಒಂದು ಈವ್ನಿಂಗ್ ಸ್ಟಾರ್, ಒಂದು ಡಬಲ್ ಬಾಟಮ್. ಆಮೇಲೆ ನೆಕ್ಸ್ಟ್ ನೋಡೋದಾದರೆ ಬುಧವಾರ. ಇಲ್ಲಿ ನೋಡಿ ಬುಧವಾರ ಹೇಗಿತ್ತು ಮಾರ್ಕೆಟು. ಸೊ ಬುಧವಾರ ಮಾರ್ಕೆಟ್ ಅಂದರೆ ಹೇಗೇನು ನಾನು ಇಲ್ಲಿ ಏನು ಮೆನ್ಷನ್ ಮಾಡ್ಕೋತೀನಿ, ಬುಧವಾರ ಮಾರ್ಕೆಟ್ ಅಂದರೆ ಹೇಗೇನು ಒಂದು ಲೋನ ಮೆನ್ಷನ್ ಮಾಡ್ಕೋತೀನಿ. ಹಾಗೆ ಇಲ್ಲಿ ಒಂದು ಹೈನ, ನೆನ್ನೆದು ಅದು ಮಂಗಳವಾರದ ಒಂದು ಹೈನ ಮೆನ್ಷನ್ ಮಾಡ್ಕೋತೀನಿ. ಮಾರ್ಕೆಟ್ ಎಲ್ಲಿ ಓಪನ್ ಆಯಿತು, ಒಂದು ಲೋ ಮತ್ತು ಹೈ. ಓಕೆ, ಹೈ ಅಂತ ಅಂದ್ಕೊಳ್ಳೋಣ. ಇದು ನಾನು ಮಾಡ್ಕೊಂಡಿರೋದೇ ಅದು ಮಂಗಳವಾರದ ಒಂದು ಹೈ ಮತ್ತು ಲೋನ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಮಾರ್ಕೆಟ್ ಏನಾಯಿತು, ಹೈ ಮತ್ತು ಲೋ ತುಂಬ ದೂರ ಇರೋದ್ರಿಂದ ಮಧ್ಯದಲ್ಲಿ ಓಪನ್ ಆಗಿದೆ ಮಾರ್ಕೆಟ್. ಓಕೆ, ಅರೌಂಡು 2ರಿಂದ ಸೇರಿ ಒಂದು 100-150 ಪಾಯಿಂಟ್ಸು ಸ್ವಲ್ಪ ಮಧ್ಯದಲ್ಲಿ ಓಪನ್ ಆದಾಗ ಆಲ್ವೇಸ್ ನಾವು ವೆಯ್ಟ್ ಮಾಡಬೇಕು. ಸ್ವಲ್ಪ ಹೈ ಮತ್ತು ಲೋ ಜಾಸ್ತಿ ದೂರ ಇದ್ಬಿಟ್ಟು ಸ್ವಲ್ಪ ಮಧ್ಯದಲ್ಲಿ ಯಾವಾಗ ಮಾರ್ಕೆಟ್ ಓಪನ್ ಆಗುತ್ತಲ್ಲ, ಆಲ್ಮೋಸ್ಟ್ ನಾವು ಅವಾಗ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಒಂದು ಲೋನಾದರೂ ನೆನ್ನೆ ಲೋ ಬ್ರೇಕ್ ಆಗಬೇಕು, ಇಲ್ಲ ಲೋನ ಟ್ರ್ಯಾಪ್ ಮಾಡಿದಾಗ ಒಂದು ರಿವರ್ಸಲ್ ಅಂತ ನೋಡ್ಬೋದು. ಅದೇ ಥರ ಹೈನ ಬ್ರೇಕ್ ಮಾಡಿದ್ರೆ ಒಂದು ಅಪ್ಸೈಡ್ ನೋಡ್ಬೋದು, ಇಲ್ಲ ಅಲ್ಲಿ ಟ್ರ್ಯಾಪ್ ಮಾಡ್ತಾ ಅಲ್ಲಿಂದ ಒಂದು ರಿವರ್ಸಲ್ ಅಂತ ನೋಡ್ಬೋದು. ಸೊ ಬುಧವಾರದ ಮಾರ್ಕೆಟ್ ನೋಡೋದಾದರೆ ನಾವಿಲ್ಲಿ ಏನೂ ಮಾಡೋಕ್ಕೆ ಬರಲ್ಲ ಇಲ್ಲಿ, ಯಾಕಂದರೆ ಒಂದು ಹೈ ಮತ್ತು ಲೋ ಮಧ್ಯೆ ಇಲ್ಲಿ ಓಪನ್ ಆಗಿರೋದ್ರಿಂದ. ಸೊ ಬುಧವಾರ ಮಾರ್ಕೆಟ್ ನಮಗೆ ಏನಾಗಿದೆ, ಫುಲ್ಲು ಒಂದು ಸೈಡ್ ವೇ ಪರ್ಫಾರ್ಮ್ ಮಾಡಿದೆ ಅಂತಲೇ ನಾವು ಹೇಳ್ಬೋದು ಬುಧವಾರದ ಮಾರ್ಕೆಟು. ಅದೇ ಥರ ನೆಕ್ಸ್ಟು ಸ್ವಲ್ಪ ಗುರುವಾರದ್ದು. ಓಕೆ, ಗುರುವಾರ ನೋಡಿ ಎಲ್ಲಿ ಓಪನ್ ಆಯಿತು. ಹೇಗೇನೆ ಇಲ್ಲಿ ನೀವೇನು ಮಾಡ್ತೀರಾ, ಓಕೆ, ಬುಧವಾರ ಮಾರ್ಕೆಟಿಗೆ ಹೇಗೇನು ಇಲ್ಲಿ ಹೈ ಮತ್ತು ಲೋನ ನೀವು ಮಾರ್ಕ್ ಮಾಡ್ಕೋತೀರಾ. ಓಕೆ, ಹೈ ಮತ್ತು ಲೋ ಇಲ್ಲಿ ನೀವು ಮಾರ್ಕ್ ಮಾಡ್ಕೋತೀರಾ. ಹೇಗೇನು ನಮಗೆ ಮತ್ತೆ ಅದು ಗುರುವಾರಕ್ಕೆ ನಮಗೆ ಮತ್ತೆ ಗುರುವಾರ ನಾವು ಟ್ರೇಡ್ ಮಾಡೋದಕ್ಕೆ ನಮಗೆ ಹೈ ಮತ್ತು ಲೋ ಯಾವುದಾಗುತ್ತೆ, ಒಂದು ಬುಧವಾರದ ಕ್ಯಾಂಡ್ಲು ಹೈ ಮತ್ತು ಲೋ ಆಗುತ್ತೆ. ಇದು ಓಕೆ, ಇದನ್ನು ಲೋ ಅಂತ ನಾವು ಇಲ್ಲಿ ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ವಿ. ಓಕೆ, ಇದು ಲೋ. ಹಾಗೆ ಇದು ಐ 51,260 ಹೈ ಮತ್ತು 51,040. ಸೊ ಒಂದು ಲೋ ನಾವು ಗುರುವಾರ ಟ್ರೇಡ್ ಮಾಡೋದಕ್ಕೆ. ಓಕೆ, ಅಗೇನ್ ಇಲ್ಲಿ ಏನಾಯಿತು ನೋಡಿ ಮಾರ್ಕೆಟು. ಓಕೆ, ಫಸ್ಟ್ ಬ್ರೇಕ್ ಆಯಿತು, ಲೋನ ಬ್ರೇಕ್ ಆಗ್ಬಿಟ್ಟು ಫಸ್ಟ್ನೇ 5 ಮಿನಿಟ್ ಕ್ಯಾಂಡಲಲ್ಲೇ ಬ್ರೇಕ್ ಆಯಿತು. ಸೊ ಬ್ರೇಕ್ ಆಗಿಬಿಟ್ಟು ಅಲ್ಲಿ ಒಂದು ಫಾಲ್ಸ್ ಬ್ರೇಕ್ ಅಂತಲೇ ಅನ್ಕೋಬೋದು. ಫಾಲ್ಸ್ ಬ್ರೇಕ್ ಆಗಿಬಿಟ್ಟು ಒಂದು ಡೋಜಿ ಕ್ಯಾಂಡಲ್ ಅಂತಲೇ ಅನ್ಬೋದು ಇಲ್ಲಿ. ಓಕೆ, ಒಂದು ಡೋಜಿ ಕ್ಯಾಂಡಲ್ ಆಯಿತು. ಸೊ ಇಲ್ಲಿ ಒಂದು ನೀವು ಬೇಕಾದ್ರೆ ನೋಡ್ಬೋದು, ಒಂದು ಸಣ್ಣ ಡೋಜಿ ಕ್ಯಾಂಡಲ್ ಆಗಿರೋದ್ರಿಂದ ನೀವೊಂದು ಸಣ್ಣ ಬೇಕಾದ್ರೆ ಇಲ್ಲಿ ನೀವು ಟ್ರೈ ಮಾಡ್ಬೋದು. ನಿಮಗೆ ಲಾಸ್ ಇಲ್ಲಿ ತುಂಬಾ ಸಣ್ಣದಿದೆ, ತುಂಬಾ ಸಣ್ಣ ಲಾಸ್ ಇದೆ. ಆಲ್ಮೋಸ್ಟ್ ಒಂದು 10-15 ಪಾಯಿಂಟ್ಸ್ ಅಂತಲೇ ಅನ್ಕೋಬೋದು ಅಷ್ಟೇ. ಒಂದು ಆಪ್ಷನ್ಸಲ್ಲಿ ತೊಗೊಳ್ಳೋದಾದರೆ ಒಂದು ತುಂಬಾ ಕಮ್ಮಿ ಲಾಸ್ ಇರೋದ್ರಿಂದ. ಸೊ ಇಲ್ಲಿ ಒಂದು ನಾನು ಎಂಟ್ರಿ ತೊಗೊಂಡಿದ್ದೆ, ಈ ಟ್ರೇಡ್ ನಾನು ಸಹ ಮಾಡಿದ್ದೆ. ನನಗೆ ಇಲ್ಲಿ ಸಣ್ಣ ಲಾಸ್ ಇದೆ ಅಂತ ಹೇಳ್ಬಿಟ್ಟು ಸೊ ನಾನು ಹೇಳಿದ್ದೆ 51,300ವರೆಗೂ ನನ್ನ ಟಾರ್ಗೆಟ್ ಇತ್ತು. ನೋಡ್ಬೋದು 50 ನನಗೆ ಲಾಸ್ ಎಷ್ಟಿದೆ, ಬರೀ ಒಂದು 15 ಪಾಯಿಂಟ್ಸ್ನ ಮಾತ್ರ ಲಾಸ್ ಇರೋದ್ರಿಂದ 1:11 ಅಂತಲೇ ಅನ್ಬೋದು. ನಾನು ಆ್ಯಕ್ಚುಲಿ ಇದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಗುರುವಾರ 51,300ವರೆಗೂ ನನ್ನ ಟಾರ್ಗೆಟ್ ಇತ್ತು. ಆಗ ಸ್ವಲ್ಪ ನಾನು ಲೈವ್ ಸಹ ಬಂದಿದ್ದೆ, ಆವಾಗ ಹೇಳ್ತಾ ಇದ್ದೆ ಸ್ವಲ್ಪ ನೋಡ್ಬೋದು 51,300ವರೆಗೂ ಅಂತಲೂ. ಇದೊಂದು ಟ್ರೇಡ್ ಅಷ್ಟೇ ನಾನು ಮಾಡಿದ್ದು, ಮತ್ತು ನಾನು ಮಾಡೋಕ್ಕೆ ಹೋಗಿಲ್ಲ. ಸ್ವಲ್ಪ ಆಮೇಲೆ ಇಲ್ಲೆಲ್ಲ ಏನಾಗಿದೆ, ಸ್ವಲ್ಪ ಟ್ರ್ಯಾಪ್ ಆಗಿದೆ ಮಾರ್ಕೆಟು. ಓಕೆ, ತುಂಬಾ ಟ್ರ್ಯಾಪ್ ಆಗಿರೋದ್ರಿಂದ ಇಲ್ಲೆಲ್ಲೂ ನಮಗೆ ಒಂದು ಟ್ರೇಡ್ ಆಪರ್ಚುನಿಟಿ ಅನ್ನೋದು ನಮಗೆ ಸಿಗೋಲ್ಲ. ಸ್ವಲ್ಪ ಲಾಸ್ಟ್ ವೀಕ್ ಮಾರ್ಕೆಟ್ ಅಂತ ನಾವು ನೋಡೋದಾದರೆ ತುಂಬಾ ಸೈಡ್ ವೇ ಮಾರ್ಕೆಟ್ ಅಂತಲೇ ನಾವು ಹೇಳ್ಬೋದು. ಓಕೆ, ಇನ್ನು ಫ್ರೈಡೇ ಮಾರ್ಕೆಟ್ ಅಂತ ನಾವು ನೋಡೋದಾದರೆ ಹೇಗೆ ಒಂದು ಹೈ ಏನಾಯಿತು, ಇಲ್ಲಿ ಒಂದು ಐ ಅಂತ ಮೆನ್ಷನ್ ಮಾಡ್ಕೋತೀನಿ. ಸೊ ಇಲ್ಲಿ ಒಂದು ಲೋ. ಓಕೆ, ಇದು ಒಂದು ಐ. ಓಕೆ, ಎಲ್ಲಿ ಮಾರ್ಕೆಟ್ ಓಪನ್ ಆಯಿತು, ಒಂದು ಗ್ಯಾಪ್ ಅಪ್ ಓಪನ್ ಆಯಿತು 51,180 ಒಂದು ಕ್ಲೋಸಿಂಗ್ ಕ್ಯಾಂಡಲ್ ಆದರೆ ಆಲ್ಮೋಸ್ಟ್ ಮಾರ್ಕೆಟು 440, ಆಲ್ಮೋಸ್ಟ್ ಒಂದು 300 ಪಾಯಿಂಟ್ಸ್ ಅಂತಲೇ ಸುಮ್ಮನೆ ಇಟ್ಕೊಳ್ಳೋಣ. ಗ್ಯಾಪ್ ಅಪ್ ಓಪನ್ ಆಯಿತು. ಬಟ್ ಇಲ್ಲಿ ಏನಾಯಿತು,
ನಿನ್ನೆ ಇದು ಸಹ ನಾನು ಸ್ವಲ್ಪ ಲೈವ್ ಬಂದಿದ್ದೆ. ಆ್ಯಕ್ಚುಲಿ ನಾನು ಇಲ್ಲಿ ಎಂಟ್ರಿ ತೊಗೊಂಡಿದ್ದೆ. ಇಲ್ಲಿ ಫಸ್ಟ್ನೇ ಕ್ಯಾಂಡ್ಲು ಯಾವಾಗ ಒಂದು ಸಣ್ಣದು ಒಂದು ಬೇರಿಶ್ ಕ್ಯಾಂಡ್ಲ್ ಆಗಿತ್ತು. ಸೊ ನಾನು ಇಲ್ಲಿ ಎಂಟ್ರಿ ತೊಗೊಂಡಿದ್ದೆ. ನಾನು ಎಂಟ್ರಿ ತೊಗೊಂಡ್ಬಿಟ್ಟು ಆ್ಯಕ್ಚುಲಿ ಸ್ವಲ್ಪ ನಾನು ಆ್ಯಕ್ಚುಲಿ ನಾನು ಒಂದು 500ವರೆಗೂ ನೋಡೋಣ, 51,500 ಒಂದು ರಿವರ್ಸಲ್ ಆಗ್ಬೋದು ಅಂತ ಒಂದು 35 ಪಾಯಿಂಟ್ಸ್ನ ಒಂದು SL ಕೊಟ್ಟಿದ್ದೆ. ಓಕೆ, ಇಲ್ಲಿ ನನಗೆ ರನ್ ಆಗ್ತಾಯಿತ್ತು ಪ್ರಾಫಿಟ್. ಆ್ಯಕ್ಚುಲಿ ನನ್ನ ಟಾರ್ಗೆಟ್ ಇದ್ದಿದ್ದು ಇಲ್ಲಿ ನನಗೆ ಒಂದು 35 ಪಾಯಿಂಟ್ಸ್ 40 ಪಾಯಿಂಟ್ಸ್ನ ಟಾರ್ಗೆಟ್ ರನ್ ಆಗಿತ್ತು. ನಾನು ಹೇಳಿದ್ದೆ 51,500 ಪಿ ತೊಗೊಂಡಿದ್ದೀನಿ. 310 ಅಂತ ಅಂದ್ಕೊತೀನಿ. 310ಗೆ ಆ್ಯಕ್ಚುಲಿ ನಾನು ಎಂಟ್ರಿ ತೊಗೊಂಡಿದ್ದು. 360ವರೆಗೂ ಹೋಗಿತ್ತು. ಓಕೆ, 270 ನನ್ನ SL ಇತ್ತು. 360ವರೆಗೂ ಹೋಗಿತ್ತು. ಬಟ್ ನನಗೆ ಇಲ್ಲಿ ಫುಲ್ ನನ್ನ ಟಾರ್ಗೆಟು ಏನೊಂದು ಗ್ಯಾಪ್ ಇತ್ತಲ್ಲ, ಸೊ ಅಲ್ಲಿವರೆಗೂ ಇತ್ತು. ಗ್ಯಾಪ್ ಇರೋದ್ರಿಂದ ಸೊ ನಾನೇನು ಮಾಡಿದೆ, ಯಾವಾಗ ಒಂದು 50-60 ಪಾಯಿಂಟ್ಸ್ ಬಂತು ಆವಾಗ ಒಂದು ನಾನು ನನ್ನ ಸ್ಟಾಪ್ ಲಾಸ್ನ ಕಾಸ್ಟ್ ಟು ಕಾಸ್ಟ್ ಕೊಟ್ಟೆ. ಸೊ ಕಾಸ್ಟ್ ಟು ಕಾಸ್ಟ್ ಕೊಟ್ಟಿದ್ದರಿಂದ ಇಲ್ಲಿ ಏನಾಯಿತು, ನನ್ನ SL ಇಟ್ಟಾಯಿತು. ಶುಕ್ರವಾರ ಸಹ ಮಾರ್ಕೆಟ್ ನೋಡೋದಾದರೆ ಒಂದು ರೇಂಜಲ್ಲೇ ಇದೆ ಮಾರ್ಕೆಟು, ಒಂದು ಸೈಡ್ವೇ ಮಾರ್ಕೆಟ್ ಅಂತಲೇ ಆಯಿತು. ಇದೊಂದು ತೊಗೊಂಡ್ಬಿಟ್ಟು ನಾನು ಕಾಸ್ಟ್ ಟು ಕಾಸ್ಟು ನಾನು ಒಂದು ಎಕ್ಸಿಟ್ ಆದೆ ಈ ಟ್ರೇಡಲ್ಲಿ. ಸೊ ನನಗೆ ಫ್ರೈಡೇ ಯಾವುದೇ ರೀತಿಯ ಒಂದು ಪ್ರಾಫಿಟ್ಟು ಸಹ ನಾನು ಮಾಡಿಲ್ಲ. ಲಾಸ್ಟ್ ವೀಕು ನಾನು ಮಾಡಿದ್ದು ಒಂದೇ ಟ್ರೇಡು, ಅದು ಗುರುವಾರದ ಟ್ರೇಡ್ ಒಂದೇ ಮಾಡಿದ್ದು. ಅದಾದಮೇಲೆ ಸ್ವಲ್ಪ ನನಗೂ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಸಹ ಮಾಡಿದ್ದಿದ್ರೆ ಸೊ ಸ್ವಲ್ಪ ನಾನು ಲಾಸ್ಟ್ ವೀಕಲ್ಲಿ ಸ್ವಲ್ಪ ಪ್ರಾಫಿಟಲ್ಲೇ ಇರ್ತಾಯಿದ್ದೆ. ಓಕೆ, ನೋಡೋಣ ಈಗ ಮತ್ತೆ ಸೋಮವಾರಕ್ಕೆ ಅಂತ ನೋಡೋದಾದರೆ ಎಗೇನ್ ಇಲ್ಲಿ ನಮಗೆ ಇನ್ನೂ ಒಂದು ಗ್ಯಾಪ್ ಒಂದು ಪೆಂಡಿಂಗ್ ಇದೆ. ಇದು ಓಕೆ, ಇಲ್ಲಿ ಒಂದು ಗ್ಯಾಪ್ ಪೆಂಡಿಂಗ್ ಇದೆ. ಸೊ ನಾವು ನೋಡೋಣ ಮಂಡೇ ಮಾರ್ಕೆಟಲ್ಲಿ ಏನಾದರೂ ಗ್ಯಾಪ್ ಫಿಲ್ ಆಗುತ್ತಾ ಏನು ಅಂತ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ನೋಡೋಣ ಮಂಡೇ ಮಾರ್ಕೆಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಇದು ಆಯಿತು ತ್ರಿಬಲ್ ಟಾಪ್ ಅಂತ ಹೇಳ್ಬೋದು. ಒಂದು ನಾವಿಲ್ಲಿ ಡಬಲ್ ಬಾಟಮ್ ಅಂತ ಇಲ್ಲಿ ನೋಡಿದ್ವಿ. ಓಕೆ, ನೋಡಿ ಈವ್ನಿಂಗ್ ಸ್ಟಾರ್ ಅಂತ ನಾನು ನಿಮಗೆ ಹೇಳಿದೆ. ಈವ್ನಿಂಗ್ ಸ್ಟಾರ್ ನೀವು ಎಲ್ಲಿ ನೋಡ್ಬೋದು ಅಂದರೆ ಒಂದು ರೆಸಿಸ್ಟೆನ್ಸ್ ಝೋನ್ ಹತ್ರ ಏನಾದರೂ ಒಂದು ಈವ್ನಿಂಗ್ ಸ್ಟಾರ್ ಆಯಿತು ಅಂದರೆ ನೀವು ಟ್ರೈ ಮಾಡ್ಬೋದು ಒಂದು ರಿವರ್ಸಲ್ಲಿಗೆ. ಓಕೆ, ಅದೇ ಥರ ಇಲ್ಲಿ ಒಂದು ಟ್ರಿಬಲ್ ಟಾಪ್ ಆಯಿತು. ಸೊ ಟ್ರಿಬಲ್ ಟಾಪ್ ಪ್ರಕಾರ ಒಂದು ಮಾರ್ಕೆಟು ಡೌನ್ಫಾಲೇ ಆಗಬೇಕು. ಬಟ್ ನಿನ್ನೆ ಶುಕ್ರವಾರ ಏನಿದೆ ಫುಲ್ ಒಂದು ಸೈಡ್ವೇ ಮಾರ್ಕೆಟ್ ಅಂತಲೇ ನಾವು ಅನ್ಬೋದು. ಸೈಡ್ವೇ ಮಾರ್ಕೆಟ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯ ಇಲ್ಲಿ ಎಂಟ್ರಿ ನಮಗೆ ಸಿಕ್ಕಿತ್ತು. ಒಂದು ಕಾಸ್ಟ್ ಟು ಕಾಸ್ಟ್ ನಾವು ಇಲ್ಲಿ ಎಕ್ಸಿಟ್ ಆಗಿದ್ದೀವಿ. ಸೊ ಇದು ಆಗಿತ್ತು ಒಂದು ಸೋಮವಾರ 26 ಬಂದ ಒಂದು 30ವರೆಗೂ ಒಂದು ಮಾರ್ಕೆಟ್ನ ಅನಾಲಿಸಿಸು ನನ್ನ ಪ್ರಕಾರ. ಸೊ ನನಗೆ ಏನು ಗೊತ್ತಿತ್ತು, ನಾನು ಯಾವ ಥರ ಟ್ರೇಡ್ ತೊಗೊಂಡೆ ಅನ್ನೋದು ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ಸೊ ನಿಮಗೆ ಇದೇ ರೀತಿ ನನ್ನ ಟ್ರೇಡಿಂಗ್ ಅನಾಲಿಸಿಸ್ ಇಷ್ಟ ಆದರೆ ಪ್ಲೀಸ್ ಒಂದು ನನ್ನ ಚಾನಲ್ಗೆ ಲೈಕ್ ಕೊಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ಆಗಿತ್ತು ಒಂದು ಲಾಸ್ಟ್ ವೀಕ್ನ ಒಂದು ನನ್ನ ಟ್ರೇಡ್ ಅನಾಲಿಸಿಸ್. ಸೊ ಇನ್ನು ಮುಂದೆ ನಿಮಗೆ ಮಾಹಿತಿ ಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಸೊ ನಾನು ಬರ್ತಾ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಸೊ ಫಾಲೋ ಮಾಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಇವತ್ತಿನ ಒಂದು ಏನಿದೆ ವಿಡಿಯೋ ಕಂಟೆಂಟು ಸೊ ಇವತ್ತು ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.